ಚಿಂತಾಮಣಿಯಲ್ಲಿ ದೆವ್ವದ ಶಾಲೆಯಾದ ಅಂಗನವಾಡಿ. ಕಸಾಬಾ ಹೋಬಳಿಯಲ್ಲಿ ಕಟ್ಟಡ ಕುಸಿದು ಭೀಕರ ಅಪಘಾತ. ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿಯ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿರುವ ದುರಂತ ಸಂಭವಿಸಿದೆ. ಶಿಥಿಲಗೊಂಡಿದ್ದ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿತ್ತು. ಈ ವೇಳೆ ಮೇಲ್ಛಾವಣಿಯ ಸಿಮೆಂಟ್ ಗಾರೆ ಏಕಾಏಕಿ ಮಕ್ಕಳ ಮೇಲೆ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಜೀವಿಕಾ, ರಿತಿಕ್ಷಾ ಸೇರಿದಂತೆ ಒಟ್ಟು 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡ ಮಕ್ಕಳ ಪೈಕಿ ಓರ್ವ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಗೊಂಡ ಮಕ್ಕಳನ್ನು ತಕ್ಷಣವೇ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಚಿಂತಾಮಣಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜೀವಿಕಾ ಎಂಬ ಮಗುವನ್ನು ಚಿಂತಾಮಣಿಯ ಶಸ್ತ್ರಚಿಕಿತ್ಸಾ ಆಸ್ಪತ್ರೆಗೆ ಹಾಗೂ ಉಳಿದ ಮಕ್ಕಳನ್ನು ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ. ಅಂಗನವಾಡಿ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿರುವ ಬಗ್ಗೆ ಸ್ಥಳೀಯರು ಹಾಗೂ ಸಿಬ್ಬಂದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರು. ಆದರೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಟಾಚಾರಕ್ಕೆ ಹೋಗಿದ್ದರೇ ವಿನಃ ಪರ್ಯಾಯ ಕಟ್ಟಡ ವ್ಯವಸ್ಥೆ ಮಾಡಿರಲಿಲ್ಲ ಎಂದು ಗ್ರಾಮಸ್ಥರು ಹಾಗೂ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಮಹೇಶ್ ಅವರಿಗೆ ಸ್ಥಳೀಯರು ಮತ್ತು ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಅನಾಹುತ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಅಂಗಡಿಗೆ ಹೋಗಿದ್ರೆ ಊಟ ತಿಂತಾ ಇದ್ದಂತೆ, ಮತ್ತೆ ಒಳಗಡೆ ಹೋದ್ರೆ ಅಲ್ಲಿ ಗೋಡೆ ಬಿದ್ದೋದು, ಮೋಲ್ಡ್ ಹಾಕಿರ್ತಾರಲ್ಲ ಅದು. ಎಷ್ಟು ಮಕ್ಕಳು ಇದ್ದಾರೆ? 10 ಜನ. 10 ಜನನು ಅದರಲ್ಲಿ 7 ಜನ ಏನೋ ಊಟ ತಿಂತಾ ಇದ್ರಂತೆ, ಈ 4 ಜನ ನೀರು ಕುಡಿಯಕ್ಕೆ ಹೋಗಿದ್ದಾರೆ. ಈ ತರ ಊಟ ಮಾಡ್ತಾ ಇದ್ದಿದ್ದು ಒಂದು ನಿಮಿಷ ಸೋಮನಹಳ್ಳಿ ಗ್ರಾಮದ ವಾಸಿ, ಆನೂರು ಪಂಚಾಯಿತಿ, ಚಿಂತಾಮಣಿ ತಾಲೂಕು. ಇವತ್ತು ನಮ್ಮೂರಲ್ಲಿ ಒಂದು ಅಂಗನವಾಡಿ ಕಟ್ಟಡ ಮೇಲ್ಛಾವಣಿ ಕುಸಿದು ಒಂದು 5-6 ಜನ ಮಕ್ಕಳಿಗೆ ಗಾಯಗಳಾಗಿದ್ದಾರೆ. ಈ ಥರ ನಮ್ಮೂರಲ್ಲಿ ಸುಮಾರು ವೆಂಕಟರೆಡ್ಡಿ ಅಂತೇಳಿ ಒಂದು 40 ವರ್ಷದಿಂದ ಗ್ರಾಮ ಪಂಚಾಯತಿ ಸದಸ್ಯರು. ಅವ್ರ ಮಗ ರವಿ ಅಂತ ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಈಗ ಅವರು ಸರಿಯಾಗಿ ಯಾವುದೇ ಬಿಲ್ಡಿಂಗು ಸರಿಯಾಗಿ ಕಟ್ಟಲ್ಲ, ಕ್ವಾಲಿಟಿನೇ ಇರಲ್ಲ. ಆಗಿದೆಯೋ ರೋಡ್ ಮಾಡಿ ಅನ್ನೋ ಥರಕ್ಕೆ ಮಾಡಿದೆ. ಈಗ ಅಂಗನವಾಡಿ ಕಟ್ಟಡ ಎಷ್ಟು ವರ್ಷದ ಸರ್? ಒಂದು 15ರಿಂದ 16-17 ವರ್ಷದಿಂದ ಈಚೆ ಮಾಡಿರೋಂಥ ಬಿಲ್ಡಿಂಗ್. ಅವರು ಇದರಲ್ಲಿ ಕಟ್ಟಿರೋ ಅಂಥದ್ದು ಎಲ್ಲ ಬಿಲ್ಡಿಂಗ್ಗಳು ಹೊಡೆದಾಕಿದ್ದಾರೆ. ಈಗ ಒಂದು 15 ವರ್ಷದಿಂದ 15-16 ವರ್ಷ ಆಯಿತು. ಉಯ್ಯ ನಾರಾಯಣ ಸ್ವಾಮಿ ಅನುದಾನದಲ್ಲಿ ಒಂದು 2 ಸ್ಕೂಲ್ ಬಿಲ್ಡಿಂಗ್ ಕಟ್ಟಿದ್ರು, ಹೈಸ್ಕೂಲ್. ಇವತ್ತು ಸುಮಾರು ಒಂದು 10 ವರ್ಷದಿಂದನೇ ಉಪಯೋಗಕ್ಕೆ ಬರದೇ ಇರೋ ಥರ ಎಲ್ಲ ಹಾಳಾಗೋಗಿ ಶಿಥಿಲಾಗೋಗಿ ಎಲ್ಲ ಪ್ರತಿಯೊಂದು ಎಲ್ಲ ಈ ಥರದ್ದು ಎಲ್ಲ ಕ್ವಾಲಿಟಿನೇ ಮಾಡಲ್ಲ ಅವರು, ಎಲ್ಲ ಡೂಪ್ಲಿಕೇಟ್ ಕೆಲಸಗಳು. ಅಧಿಕಾರಿಗಳು ಗಮನಿಸ್ಕೊಂಡ್ರೆ ಅವ್ರೇನು ಆಕ್ಷನ್ನೇ ತಗೊಳ್ಳ. ನಾವು ಯಾರಿಗೆ ಇದು ಮಾಡಬೇಕು? ಮಕ್ಕಳಿಗೆ ಏನೇನಾಗಿದೆ ಸರ್? ಒಂದು ಮಗುಗೆ ನೋಡಿ ರಾಮಪ್ಪ ಹಾಸ್ಪಿಟ್ಲಾಗಿದೆ, ಒಂದು 5-6 ಹೊಲಿಗೆ ಬಿದ್ದಿದೆ. ಇನ್ನೊಂದು 4-5 ಜನ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳು ಎಲ್ಲ ಕುರುಬರಲ್ಲಿ ಹಾಸ್ಪಿಟ್ಲ್ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅವ್ರು ಅಲ್ಲಿದ್ದಾರೆ ಹಾಸ್ಪಿಟ್ಲ್. ನಾವು ಏನು ಮಾಡಬೇಕು ಅಂತ ಪ್ರತಿಯೊಂದು ನಮ್ಮೂರಲ್ಲಿ ಅಧಿಕಾರಿಗಳು ಬಂದು ನೋಡ್ಬೋದು. ಬೇಕಾದರೆ ಎಲ್ಲ ಕಳಪೆ ಕಾಮಗಾರಿ, ಏನು ಮಾಡಿದ್ರು ಕಳಪೆ. ಈ ಥರ ಆದರೆ ಮಕ್ಕಳನ್ನ ಹೆಂಗೆ ಕಳ್ಕೊಳ್ತಾರೆ? ಅಲ್ಲ ಅದೇ ಇನ್ನು ಎಲ್ಲ ಭಯ ಆಗೋಗಿದೆ, ಮಕ್ಕಳು ಕಳ್ಸೋಂಗೆ ಇಲ್ಲ.
ಯಾವ ಸ್ಕೂಲ್ ಬಿಲ್ಡಿಂಗ್ಗಳು ಒಂದು 15-16 ವರ್ಷ 20 ವರ್ಷದಿಂದ ಈಚೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಅವರೇ ಕಟ್ಟೋದು, ಅವರೇ ಹೊಡೆಯೋಕೆ, ಅವರೇ ಪರ್ಮಿಷನ್ ಅಂತಾರೆ, ಅವರೇ ಹೊಡೆದ.